ಯುವ ಬಾಳಲ್ಲಿ ಬೇರೆ ಯಾರಾದ್ರೂ ಬರಬೇಕು ಅಥವಾ ಅಂತ ಇಂಟೆನ್ಷನ್ಸ್ ಏನಾದ್ರೂ ಇದೆಯಾ? ಶ್ರೀದೇವಿ ಏನಾದ್ರು ಯಾಕೆ ಇದನ್ನ ನಾವು ಆಲ್ರೆಡಿ ರಿಪ್ಲೈ ಅಲ್ಲಿ ಹೇಳಿದೀವಿ. ಡಿಸೆಂಬರ್ ಅಲ್ಲಿ ಅವಳು ಬಂದಾಗ ಅವಳು ಪಟ್ಟಿರೋದು ಮಾನಸಿಕ ಟಾರ್ಚರ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್. ಅದು ಡಿಸೆಂಬರ್ ಅಲ್ಲಿ ಬಂದಾಗ್ಲೇನೆ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ಯಾರು ಒಂದು ಮಾತು ಅವಳಿಗೆ ಗೊತ್ತಿರೋದು ಏನಿಲ್ಲ. ಶಿ ವೆಂಟ್ ಇನ್ ಜುಲೈ, ಶಿ ಟುಕ್ ಅ ಬ್ರೇಕ್ ಡ್ಯೂರಿಂಗ್ ವಿಂಟರ್ ಅಂಡ್ ಕೇಮ್ ಇನ್ ಡಿಸೆಂಬರ್. ಇದು ಡಿಸೆಂಬರ್ ನಂತರ ನಡೆದಿರೋದು ಇದೆಲ್ಲಾನು. ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ದೇ ಡಿಡ್ಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅ ಪ್ರಾಬ್ಲಮ್ ವಿತ್ ಹರ್. ನೋ ಬಡಿ ಮೆನ್ಷನ್ಡ್ ಎನಿ ಕೈಂಡ್ ಆಫ್ ಅನ್ ಇಶ್ಯೂ. ಡಿಸೆಂಬರ್ ನಂತರ ಇದೇನಿದು ಸಡನ್ ಆಗಿ ಚೇಂಜ್ ಆಫ್ ಇವೆಂಟ್ಸ್. ಯಾರು ಕಳಿಸಿದ್ದವ್ರನ್ನ ಎಜುಕೇಶನ್ಗೆ? ಕೆಲವು ಮೂಲಗಳ ಪ್ರಕಾರ ಇವರೇ ಫೋರ್ಸ್ ಮಾಡಿ ಕಳಿಸಿದ್ರು ಅಂತ ಹೇಳ್ತಾರೆ. ಇವರೇ ಹೋದ್ರ ಅಥವಾ ಇವ್ರು ಕಳಿಸಿದ್ರ? ಹೇಗೆ ಇದ್ರ ಬಗ್ಗೆ ಹೇಳೋದು? ಇದು ಅಕಾಡೆಮಿ ನಡೆಸ್ತಾ ಇರುವಾಗ ದಿಸ್ ವಾಸ್ ಎನ್ ಆಪರ್ಚುನಿಟಿ ದಟ್ ವಾಸ್ ಬ್ರಾಟ್ ಫಾರ್ವರ್ಡ್. ಒಂದು ಆಪರ್ಚುನಿಟಿ ಅನ್ನೋದು ಅಕಾಡೆಮಿಯಲ್ಲಿ ಬಂದಾಗ, ಒಂದು ಹಾರ್ವರ್ಡ್ ಅನ್ನೋದು ಎಸ್ಟೀಮ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಅದ್ರದ್ದು ಒಂದು ಆಪರ್ಚುನಿಟಿ ಬಂದಾಗ ಅಫ್ಕೋರ್ಸ್ ನಮ್ ಯುವ ಅವರು ಫಿಲ್ಮ್ಸ್ ಅಲ್ಲಿದ್ರು, ಮಿಕ್ಕಿದಿರೋರು ನಮ್ದು ಶ್ರೀದೇವಿ ಅವರು. ಸೊ ಶ್ರೀದೇವಿ ಅವರಿಗೆ ನೀನು ಆಪರ್ಚುನಿಟಿ ತಗೋ ಅಂತ ಪ್ಲಾನ್ ಮಾಡಿ ಅದಕ್ಕೆ ಎಲ್ಲಾನು ಸಪೋರ್ಟ್ ಕೊಟ್ಟು ಅದರದೆಲ್ಲಾನು ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದರದೆಲ್ಲ ಡಿಸ್ಕಷನ್ ಮಾಡಿನೇನೆ ಫ್ಯಾಮಿಲಿ ಎಲ್ಲರೂ ಒಪ್ಪಿಗೆಯಿಂದಾನೇನೆ ಅಲ್ಲಿ ಹೋಗಿ, ಇನ್ಫ್ಯಾಕ್ಟ್ ಅವಳು ಡಿಸೆಂಬರ್ ವರ್ಗೂನು ಫ್ಯಾಮಿಲಿ ಅವರು ಎಲ್ಲರೂ ಅವಳ ಹತ್ರ ಮಾತಾಡಿದ್ದಾರೆ. ದೇರ್ ಆರ್ ಮೆಸೇಜಸ್ ಟು ಶೋ ದೀಸ್ ಥಿಂಗ್ಸ್. ಎಲ್ಲರೂ ಊಟ ಮಾಡಿದ್ಯಾ, ಹೇಗಿದ್ಯಾ, ಎಲ್ಲಾನು ಡಿಸೆಂಬರ್ ವರೆಗೂ ಕೇಳಿದ್ದಾರೆ. ಡಿಸೆಂಬರ್ ನಂತರ ಇದಾಗಿರೋದು ಈವೆಂಟ್ಸ್. ಅದಾದ ನಂತರ ಯಾವುದೇ ಕಾಲ್ಸ್ ಆಗ್ಲಿ ಮೆಸೇಜಸ್ ಆಗ್ಲಿ ದೇ ಹ್ಯಾವ್ ಕಂಪ್ಲೀಟ್ಲಿ ಅಬ್ಯಾಂಡೆಂಡ್ ಹರ್. ಇನ್ಫ್ಯಾಕ್ಟ್ ವೆನ್ ಶಿ ಕೇಮ್ ಇನ್ ಡಿಸೆಂಬರ್ ಅವಳನ್ನ ಮ್ಯಾಟ್ರಿಮೋನಿಯಲ್ ಹೋಮ್ ಇಂದಾನು ಅವಳನ್ನ ವಾಪಸ್ ಕಳಿಸಿದ್ದಾರೆ. ದೇ ಹ್ಯಾವ್ ಲಿಟ್ರಲಿ ಪುಶ್ಡ್ ಹರ್ ಔಟ್ ಆಫ್ ಅ ಮ್ಯಾಟ್ರಿಮೋನಿಯಲ್ ಹೋಮ್. ಅಂಡ್ ದಿಸ್ ಇಸ್ ನಾಟ್ ಲೈಕ್ಲಿ ಆಫ್ ಎನಿ ಕೈಂಡ್ ಆಫ್ ಅ ರಿಲೇಶನ್ಶಿಪ್. ಇವಾಗ ನಾವು ದೊಡ್ಡ ಮನೆ ಅನ್ನೋದು ಒಂದು ರೆಸ್ಪೆಕ್ಟ್, ಒಂದು ಎಸ್ಟೀಮ್ ಅಲ್ಲಿ ನೋಡ್ತಾ ಇರುವಾಗ ಒಂದು ದೊಡ್ಡ ಮನೆಯಲ್ಲೂ ಹೆಣ್ಮಕ್ಳಿಗೆ ಈ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದೇ ಇಸ್ ಅ ಬಿಗ್ ಕ್ವೆಶ್ಚನ್.